ಹಾಗೆ ಕೆರೆ ಮಣ್ಣು ಹೊಡೆಯುವಂಥದ್ದು ಅಭ್ಯಾಸ ಇದೆ ತುಂಬಾ ಜನಕ್ಕೆ. ನಾವು ಕೆರೆ ಮಣ್ಣು ಹೊಡೆಯುವಾಗ ಗಮನಿಸಬೇಕಾಗಿರೋದೇನಪ್ಪ ಅಂದ್ರೆ, ಕೆರೆ ಮಣ್ಣು ತಗ್ಗು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು ಫಲವತ್ತಾದ, ಯಾಕಂದ್ರೆ ದೂರದಿಂದ ನೀರು ಹರಿದು ಬರಬೇಕಾದ್ರೆ ಮಣ್ಣನ್ನು ತೊಳೆದು ಬರ್ತಾ ಇರ್ತದೆ, ಪೋಷಕಾಂಶಗಳನ್ನ ಎಳೆದು ತಂದಿರ್ತದೆ. ಪೋಷಕಾಂಶಗಳು ಅದರಲ್ಲಿ ಯಥೇಚ್ಛವಾಗಿರ್ತವೆ. ಬಟ್ ಅದನ್ನ ನಾವು ಹಾಕ್ಬೇಕಾದ್ರೂ ನಾವು ಅದು ನೋಡ್ಬೇಕು, ಎಚ್ಚರ ವಹಿಸ್ಬೇಕು. ಅಲ್ಲಿ ಕೆರೆ ಮಣ್ಣು ಯಾವತ್ತೂ ಅಷ್ಟೇ ಸಣ್ಣ ಸಣ್ಣ ಕಣಗಳನ್ನು ಹೊಂದಿರತಕ್ಕಂಥದ್ದು, ಕ್ಲೇ ರಿಚ್ ಸಾಯಿಲ್ಸ್ ಅಂತ ಕರಿತೇವೆ. ಮಣ್ಣನ್ನ ಕೈಯಲ್ಲಿ ಉಂಟೆ ಹಿಡಿದು ಕೆಳಕ್ಕೆ ಹಿಂಗೆ ಎಸೆದ್ರೆ ಮಣ್ಣು ಒಡೆದೋದ್ರೆ ಮಾತ್ರ ಆ ಮಣ್ಣು ಯೋಗ್ಯ ಅಂತ ಅರ್ಥ. ಒಂದು ವೇಳೆ ಮಣ್ಣು ಅಲ್ಲೇ ಕೂತ್ಕೊಂತು ಆ ಮಣ್ಣು ನಮ್ಗೆ ಯೋಗ್ಯವಲ್ಲ. ಅದ್ರ ಬಂಗಾರ ಇದ್ರೂ ನಮ್ಗೆ ಯೋಗ್ಯವಲ್ಲ. ಅಂತ ಮಣ್ಣನ್ನು ಹಾಕಿ ಹಾಳು ಮಾಡ್ಕೊಳೋದಕ್ಕಿಂತ ನಮಗೆ ಅವಶ್ಯಕತೆ ಇರ್ತಕ್ಕಂಥ ಮಣ್ಣನ್ನ ಭೂಮಿಗೆ ಸೇರಿಸಬೇಕೆ ಬಿಟ್ರೆ ನಾವು ಯಾವ್ಯಾವುದೋ ಮಣ್ಣನ್ನ ಭೂಮಿಗೆ ಸೇರಿಸುವಂತ ಕೆಲಸವನ್ನ ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು. ಹಾಗಾಗಿ ನಾವೇನ್ ಡಿಫ್ರೆಂಟ್ ಮೆಥಡ್ಸ್ ಅಲ್ಲಿ ಪೋಷಕಾಂಶಗಳನ್ನ ಇವತ್ತು ಭೂಮಿಗೆ ಸೇರಿಸ್ತಾ ಇದ್ದೀರಿ, ಪ್ರತಿಯೊಂದರಲ್ಲೂ ಎಚ್ಚರಿಕೆ ವಹಿಸಿ ಅದು ಎಷ್ಟು ಮಟ್ಟಿಗೆ ಯೋಗ್ಯವಾಗಿದೆ ಅನ್ನೋದನ್ನ ಅರಿತು ನಾವು ಗೊಬ್ಬರಗಳನ್ನ ಆರೈಕೆ ಮಾಡಿದಾಗ ಮಾತ್ರ ಒಂದು ಉತ್ತಮವಾದ ಕೃಷಿಯನ್ನ ಮಾಡ್ಲಿಕ್ಕೆ ಸಾಧ್ಯವಾಗ್ತದೆ. ನೆಕ್ಸ್ಟ್.